ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ರೂಟ್ ಎಂಜಾಯ್ ಮಾಡಿ, ವ್ಯೂಸ್ ಎಂಜಾಯ್ ಮಾಡಿ. ಸೊ ಆಲ್ರೆಡಿ ಟೈಟಲಲ್ಲಿ ಹಾಕಿರೋ ಹಾಗೆ ನಿಮಗೆ ಗೊತ್ತಾಗಿರುತ್ತೆ, ನಾವು ಬ್ಯಾಂಗ್ಳೂರ್ ಟು ಊಟಿ ಹೋಗ್ತಿದ್ವಿ ವಯಾ ಬಂಡೀಪುರ್. ಒನ್ ಆಫ್ ದ ಬೆಸ್ಟ್ ರೂಟ್ಸ್ ಇದು ರೋಡ್ ಟ್ರಿಪ್ ಹೋಗೋಕ್ಕೆ, ಎಸ್ಪೆಷಲಿ ಬೈಕರ್ಸ್ಗೆ. ಸೊ ನಾನು ಹೋಗ್ತಿರೋದು ಬಂದು ದ ಬೆಸ್ಟ್ ರೂಟ್ ಅಂತ ಹೇಳ್ಬೋದು ಸೌತ್ ಇಂಡಿಯಾದಲ್ಲೇ. ಯಾಕೆಂದರೆ ನಾನು ಬರೀ ಬ್ಯಾಂಗ್ಳೂರ್ ಟು ಊಟಿ ಹೋಗ್ತಿಲ್ಲ, ಬಟ್ ಅಲ್ಲಿಂದ ಮುನ್ನಾರ್ ಟು ಬಂಡವಾಳ ಹೋಗ್ತಿದ್ದೀನಿ. ರಿಯಲ್ ಲೈಫ್ ಜುರಾಸಿಕ್ ಪಾರ್ಕ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ತುಂಬ ಇದೆ ಮಾತಾಡೋಕ್ಕೆ, ತುಂಬ ಇದೆ ತೋರಿಸೋಕ್ಕೆ. ಯಾಕೆ ಅಂದರೆ ನಾನು ಹೋಗ್ತಿರೋದು ಡಿಸೆಂಬರ್ ಎಂಡಿಂಗಲ್ಲಿ ಗುರು, ಪೀಕ್ ವಿಂಟರಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೈಡ್ ಮಾತ್ರ. ಸೊ ಶುರು ಮಾಡೋಣ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಲಾಗ್ ಶುರು ಮಾಡೋಣ ಬನ್ನಿ. ಸೊ ನಮ್ಮ ಗಾಡಿಗೆ ಫ್ಯೂಯಲ್ನ ಫುಲ್ ಟ್ಯಾಂಕ್ ಮಾಡಿಸಿ ಹೊರಡ್ತಿದ್ದೀವಿ. ಸಮಯ ಈಗ ಸುಮಾರು 7 o'clock ಅನಿಸುತ್ತೆ, 7 AM ಇನ್ ದ ಮಾರ್ನಿಂಗ್. ಸೊ ಇಲ್ಲಿಂದ ನಾವು ವಯಾ ಕನಕಪುರ ರೋಡಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಕೋಟೆ ತಟ್ಟೆ ಇಡ್ಲಿಯಲ್ಲಿ. ಸೊ ಫೇಮಸ್ ಜಾಗ ಅದು. ಅಲ್ಲಿಂದ ವಯಾ ಗುಂಡ್ಲುಪೇಟೆ ಟು ಬಂಡೀಪುರ್ ಫಸ್ಟು. ಸೊ ಒಂದು ಫಕಪ್ ಆಗಿದೆ ನಮ್ಮದು ಇನ್ಸ್ಟಾ 360. ಇದಕ್ಕೆ ಮುಂಚೆ ಇನ್ಸ್ಟಾ 360 ಹಾಕಿದ್ದು ನಾನು ಹೆಲ್ಮೆಟಿಗೆ. ಸೊ ಕ್ಲಿಪ್ ಸ್ವಲ್ಪ ಹೊಗೆ ಹಾಕ್ಕೊಂಡಿದೆ, ಅಂದರೆ ಅದು ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು ಆದ್ದರಿಂದ. ಸೊ ಇನ್ಸ್ಟಾ 360 ಎತ್ತಿಕ್ಕಿ ನನ್ನ ಗೋಪ್ರೋ ಹೀರೋ 9 ಬ್ಲ್ಯಾಕ್ನ ವಾಪಸ್ ಹಾಕ್ಕೊಂಡಿದ್ದೀನಿ ಹೆಲ್ಮೆಟಿಗೆ. ಇಲ್ಲಿ ಈಗ ಕೋಟೆಗಿರಿಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಸೊ ಹೊರಡುವ. ನಾನು ಫೆಬ್ಬಲ್ಲಿ ಒಂದು ಸಲ ಬಂದಿದ್ದೆ, ಈ ಫೆಬ್ಬಲ್ಲ ಲಾಸ್ಟ್ ಫೆಬ್ಬಲ್ಲಿ. ಆಮೇಲೆ ಈ ಜುಲೈಯಲ್ಲಿ ಒಂದು ಸಲ ಬಂದಿದ್ದೆ. ಸೊ ಎರಡು ಒಂಥರ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಇತ್ತು. ವೆದರು ಅಷ್ಟೇ ಫುಲ್ಲು ಡಿಫ್ರೆಂಟ್ ಇತ್ತು. ಎರಡು ಕಂಪೇರ್ ಮಾಡಿದ್ರೆ ಹೇಳ್ತೀನಿ, ಒಂದು ನಿಮಿಷ ಇಲ್ಲಿ ಟಿಕೆಟ್ ತೊಗೋಬೇಕು. ಹಂಗೈ ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದಾನೆ ನಮ್ಮ ಹುಡುಗ. ಡ್ಯೂಡ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಈಗ ಬಂಡೀಪುರ ಅಲ್ಲಿ ಇದ್ದೀವಿ. ಮುದುಮಲೈ ಟೈಗರ್ ರಿಸರ್ವ್ಗೆ ಎಂಟರ್ ಆಗ್ತೀವಿ ಸ್ವಲ್ಪ ಹೊತ್ತಲ್ಲಿ. ಅಲ್ಲಿಂದ ಮಸೀನಗುಡಿ ಹೋಗ್ತೀವಿ. ಮಸೀನಗುಡಿಯಲ್ಲಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು, ಮೋಯಾ ರಿವರ್ ಅಂತ ಇದೆ, ಮೋಯಾ ರಿವರ್ ಹತ್ರ ರೆಸ್ಟ್ ತೊಗೊಂಡು ಅಲ್ಲಿಂದ ಟು ಊಟಿ ವಯಾ ಮಸೀನಗುಡಿ. ನೋಡಿ ವಂದನೆಗಳು. ಸೊ ನಾನು ಬೈಕಲ್ಲಿ 2 ಸಲ, ಕಾರಲ್ಲಿ 1-2 ಸಲ ಬಂದಿದ್ದೀನಿ. ಬೈಕಲ್ಲಿ ಇದು 3ನೇ ಸಲ. ಇಷ್ಟು ಸಲವೂ ಕಂಪೇರ್ ಮಾಡಿದ್ರೆ ಈ ಸಲನೇ ನನಗೆ ತುಂಬ ಕಡಿಮೆ ಅನಿಮಲ್ ಸ್ಪಾಟಿಂಗ್ ಆಗಿರೋದು. ಪ್ರತಿ ಸಲನೂ ಜಾಸ್ತಿ ಆಗ್ತಿತ್ತು. ಎಸ್ಪೆಷಲಿ ಲಾಸ್ಟ್ ಜುಲೈಯಲ್ಲಿ ಬಂದಾಗ 3 ಕಡೆ ಆನೆಗಳು ಕಾಣಿಸ್ಕೊತು. ಆ್ಯಂಡ್ ಜಿಂಕೆಗಳಂತೂ ಕೇಳಲೇಬೇಡಿ. ಆಮೇಲೆ ಅದು ಲಂಗೂರು ಅಂತಾರೆ ಏನಂತಾರ ಗೊತ್ತಿಲ್ಲ, ಮಂಕಿ ಪರ್ಟಿಕ್ಯುಲರ್ ಬ್ರೀಡ್, ಅದು ಕಾಣಿಸ್ಕೊಂತು. ಆಮೇಲೆ ತುಂಬ ಪಿಕಾಕ್ಗಳು ಕಾಣಿಸ್ತು. ಈ ಥರ ಬೇಜಾನ್ ಕಾಣಿಸ್ತು. ಬಟ್ ಈ ಸಲ ಲೈಕ್ ವಿಂಟರ್ ಅಲ್ವಾ, ಸೊ ಫುಲ್ ಹೋಪ್ಸ್ ಹಿಡ್ಕೊಂಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಬಟ್ ವಿಂಟರಲ್ಲೇ ಯಾಕೋ ನಾನು ಬಂದಿದ್ದ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಈಗ 11 ಗಂಟೆ ಆಯಿತು, 11 ಕಾಲು. ಮೋಸ್ಟ್ಲಿ ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಈಗ ಫುಲ್ ಬಿಸಿಲಿದೆ, ಆದ್ದರಿಂದ ಯಾವುದೂ ಪ್ರಾಣಿಗಳು ಕಾಣಿಸ್ತಿಲ್ಲ. ನೀವು ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಒಳ್ಳೆಯದು, ಅಥವಾ ಈವ್ನಿಂಗ್ ಬಂದರೆ ತುಂಬ ಒಳ್ಳೆಯದು. ಆಫ್ಟರ್ನೂನ್ ಮೋಯಾ ರಿವರ್ ನೋಡಿ, ಇದು ಮುದುಮಲೈ ಟೈಗರ್ ರಿಸರ್ವ್ ಎಕ್ಸಿಟ್ ಆಗಿದೆ ಬರೋದು. ಇಲ್ಲಿ ಬ್ಯಾಂಡಿನ್ ರೆಸ್ಟೋರೆಂಟ್ ಅಂತ ಇದೆ. ಲಾಸ್ಟ್ 2 ಸಲ ಬಂದಾಗಲೂ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸರ್ಕಸ್ಟಿಕ್ಕಾಗಿ ಹೇಳ್ತಿದ್ದೀನಿ. ಬಟ್ ಬೇರೆ ಆಪ್ಷನ್ ಇಲ್ಲ ಗುರು, ಬೇರೆ ಏನೂ ಸಿಗೋಲ್ಲ ಇಲ್ಲಿ. ಬೇರೆ ಕಡೆ ಹೋಗಬೇಕು. ಸೊ ತುಂಬ ಮಿನಿಮಲ್ ಚಾಯ್ಸಸ್ ಇರೋದ್ರಿಂದ ಇಲ್ಲೇ ನಾಷ್ಟ ಮಾಡಿ ಹೊರಟಿದ್ದಾಯಿತು. ಬಟ್ ನಮಗೆ ಸೆಟ್ ಆಗೋಲ್ಲ ಇಲ್ಲಿನ ಊಟ. ಆ್ಯಂಡ್ ನಮ್ಮ ಗಾಡಿ ಅಲ್ಲಿ ನಿಂತಿದೆ, ನೀವು ನೋಡ್ತಾ ಇರ್ಬೋದು, ಸಿಬಿಯಾ. ಸೊ ಇಲ್ಲಿಂದ ಈಗ ನಮ್ಮ ಸ್ಟೇಗೆ
ಸುಮಾರು 38 ಕಿಲೋಮೀಟರ್ಸ್ ಏನಾದೆ, 35 ಸಾರಿ, 1 hour 15 minutes ತೋರಿಸ್ತಿದೆ. ಹೊರಡುವ. ಟ್ರಾವೆಲಿಂಗಲ್ಲಿ ಗಾಡಿ ಓಡಿಸೋದು ಒಂದು ನಮಗೆ ಬಿಡಿ, ನಾವು ರೈಡರ್ಗಳು, ನಮಗೆ ಖುಷಿ ಕೊಡೋದಾದರೆ ಸೊ ಮಾಡ್ತೀವಿ. ಆ್ಯಂಡ್ ಬೇರೆಯವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಬಿಗಿನರ್ಸಿಗೆ. ಲಗ್ಗೇಜ್ ಕ್ಯಾರಿ ಮಾಡೋದು ದೊಡ್ಡ ತಲೆನೋವು. ಓಕೆ ಫೈನ್, ಹೊಡೋಣ. ಬೂಟ್ಸು, ಈ ಪ್ಯಾಂಟ್ಸು, ಈ ಗ್ಲೌಸು, ರೈಡಿಂಗ್ ಜಾಕೆಟು, ಇದನ್ನೆಲ್ಲ ಕ್ಯಾರಿ ಮಾಡೋದೇ ಒಂದು ದೊಡ್ಡ ತಲೆನೋವು. ಬಟ್ ಬೇರೆ ಆಪ್ಷನ್ ಇಲ್ಲ. ಸೇಫ್ಟಿ ಫಸ್ಟ್ ಪ್ರಯಾರಿಟಿ. ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಮ್ಮೆಲ್ರಿಗೂ ನಮ್ಮದೇ ಆದಂತಹ ಒಂದು ಫ್ಯಾಮ್ಲೀಸ್ ಇರುತ್ತೆ. ಸೊ ಕಷ್ಟ ಆದ್ರೂ ಕ್ಯಾರಿ ಮಾಡಲೇಬೇಕು. ಜಾಸ್ತಿ ಕುಯ್ಯಲ್ಲ. ಹೋಗೋಣ ಬನ್ನಿ. ಟೂ 41.8 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ಹೊರಡೋಣ. ಇದು ಒಳ್ಳೆ ಲೈನಪ್ ಹೋಯ್ತು. 2 ಗೋಲ್ಡ್ ರಿಂಗು, ಒಂದು ಹಾರ್ನ್, ಇದು ಸ್ಟ್ರೀಟ್ ಬಾಬು, BMW HP ಯಾರು ಡ್ಯೂಡಿ ಇವರು ಟೀಮು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ನಾವು ಒಂದಿನ ಹಾಗೆ ಹೋಗ್ತೀವಿ. ಹೋಗೋಣ, ಸರಿ ಹೊಡೋಣ ಬನ್ನಿ. ನೋಡಿ, ಮಸಿನಗುಡಿ ಇದು. ಆಲ್ಮೋಸ್ಟ್ ಗುಂಡ್ಲುಪೇಟೆ ಬಿಟ್ಟರೆ ಒಂದು ಸ್ವಲ್ಪ ದೊಡ್ಡ ಟೌನ್ ಅಂತ ಹೇಳೋದಾದರೆ ಲೈಕ್ ಗುಂಡ್ಲುಪೇಟೆಯಿಂದ ಟುವರ್ಡ್ಸ್ ಊಟಿ ಇದೆ ಗುರು. ಸೊ ಮಸಿನಗುಡಿನ ಕ್ರಾಸ್ ಮಾಡಿ ನಾವು ಈಗ ಘಾಟ್ ಸೆಕ್ಷನ್ ಎಂಟರ್ ಆಗಿದ್ದೀವಿ. ಮಸಿನಗುಡಿವರೆಗೂ ಫುಲ್ ಬಿಸಿಲಿತ್ತು ಒಂಥರ, ಬಟ್ ಈಗ ಬಿಸಿಲಿದ್ರೂ ಸಹ ಒಂಥರ ಕೋಲ್ಡ್ ಬ್ರೀಸ್ ಇದೆ ಜೊತೆಗೆ. ಸೊ ಊಟಿ ಎಂಟರ್ ಆಗ್ತಿದ್ದೀವಿ ಅನ್ಸುತ್ತೆ ಸ್ವಲ್ಪ ಹೊತ್ತಲ್ಲೇ. ಘಾಟ್ ಸೆಕ್ಷನ್ ನೋಡ್ಬೋದು ನೀವು, ವ್ಯೂಸ್ ನೆಕ್ಸ್ಟ್ ಲೆವೆಲ್ ಇದೆ, ರೋಡ್ಸು ಸಖತ್ತಾಗಿದೆ. ಸೊ ಮೇಲೆ ಹೋಗಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಊಟಿ ಎಂಟರ್ ಆದ್ವಿ ಗುರು. ಆ ವೈಬ್ಸ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಊಟಿ ಎಂಟರ್ ಆಗಿದ್ದೀವಂತ. ಸೊ ಆ ಹೇರ್ ಪಿನ್ ಬೆಂಡ್ಸ್ನೆಲ್ಲ ಕ್ರಾಸ್ ಮಾಡಿ ಹತ್ತಿ ಮೇಲೆ ಬಂದಿದ್ದೀವಿ. ಸೊ ಫುಲ್ಲು ಒಂಥರ ಕೂಲ್ ಬ್ರೀಸ್ ಇದೆ. ಈ ಔಟ್ಸ್ಕಟ್ಸ್ ಏನಂತೀವಿ ಊಟಿದು, ಅದೇ ನೀವು ನೋಡ್ತಿರೋದು. ನೆಕ್ಸ್ಟ್ ಲೆವೆಲ್ ಇದು ಗುರು, ನೋಡಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ವ್ಯೂಸ್ ಮಾತ್ರ. ಈ ವಿಡಿಯೋ ಕ್ಲಿಪ್ಸ್ ನಿಮಗೆ ಜಸ್ಟಿಸ್ ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಮಾತ್ರ ಸ್ವರ್ಗ ಗುರು. ಈ ಔಟ್ಸ್ಕಟ್ಸ್ ಅಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಒಂದು 30 ಸೆಕೆಂಡ್ಸ್ ಅಥವಾ ಒಂದು 45 ಸೆಕೆಂಡ್ಸು ಈ ಊಟಿ ಔಟ್ಸ್ಕಟ್ಸ್ ಹೇಗಿರುತ್ತೆ ನಿಮಗೆ ಪಕ್ಕಾ ಊಟಿದು. ಸಿಟಿ ಬಿಡಿ, ಆ ಸಿಟಿ ಫುಲ್ ತುಂಬಿಕೊಂಡಿದೆ, ಊಟಿ ಸಿಟಿ ನಮ್ಗೆ ಗೊತ್ತಿರೋದೇ ಅದು. ಬಟ್ ಔಟ್ಸ್ಕಟ್ಸ್ ತೋರಿಸ್ತೀನಿ ನೋಡಿ, ನೀವು ಸ್ವರ್ಗ ಥರ ಇರುತ್ತೆ. ಫ್ರೇಮ್ ನೋಡಿ ಗುರು ಹೇಗಿದೆ ಅಂತ, ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ. ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಹೇಗೆ ಕ್ಯಾಪ್ಚರ್ ಆಗ್ತಿದೆ ಅಂತ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಸೀರಿಯಸ್ಲಿ ಸ್ವರ್ಗ ಗುರು, ಸೀರಿಯಸ್ಲಿ ಸ್ವರ್ಗ. ಆ್ಯಂಡ್ ಮಸ್ಟ್ ಟ್ರೈ ರೂಟ್ ಅಂತ ಹೇಳ್ತೀನಿ, ಬ್ಯಾಂಗ್ಳೂರ್ ಟು ಊಟಿ, ಎಸ್ಪೆಷಲಿ ವಿಂಟರಲ್ಲಿ. ಮಾನ್ಸೂನಲ್ಲಿ ಸ್ವಲ್ಪ ರಿಸ್ಕಿ ಇರುತ್ತೆ, ಬಟ್ ಯಾರ್ಯಾರಿಗೆ ಕ್ರೇಜ್ ಇದೆ ಬರ್ಬೋದು, ಇನ್ನೂ ಸ್ವಲ್ಪ ಗ್ರೀನರಿ ಜಾಸ್ತಿ ಇರುತ್ತೆ. ಬಟ್ ವಿಂಟರಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ, ನೋಡ್ಬೋದು ನೀವು. ಸೊ ಇನ್ನೇನೊಂದು 4-5 ಕಿಲೋಮೀಟರ್ಸ್ ಇದೆ ಅಷ್ಟೇ ನಮ್ಮ ಸ್ಟೇಗೆ. ಬಟ್ ಎಲ್ಲಿ ಎಂಟರ್ ಆಗ್ತಿದ್ದೀವಿ ಗುರು, ಯಾವುದೋ ಪೈನ್ ಫಾರೆಸ್ಟ್ ಥರ ಇದೆ ಇದು. ನನಗೆ ಈ ಜರ್ನಿ ಪೂರ್ತಿ ಒಂದೇ ವರ್ಡ್ ಲೈಕ್ ಬರ್ತಿದೆ, ನೆಕ್ಸ್ಟ್ ಲೆವೆಲ್ ಅಂತ. ಯಾಕಂದರೆ ಡೆಸ್ಟಿನೇಷನ್ಗಿಂತ ಜರ್ನಿನೇ ಒಂಥರ ಸಕ್ಕದಾಗಿದೆ. ಸೊ ಪ್ರತಿಯೊಂದೂ ಒಂಥರ ಡೆಸ್ಟಿನೇಷನ್ ಥರನೇ ಇದೆ ಜಾಗಗಳು, ವ್ಯೂ ಪಾಯಿಂಟ್ಗಳಿರ್ಬೋದು, ಅಥವಾ ಈ ಜರ್ನಿ ಪೂರ್ತಿ ಹಾಗೇ ಇದೆ. ಒಂದೊಂದು ಡಿಫ್ರೆಂಟ್ ಶೇಡ್ಸ್ ನೋಡ್ತಾ ಇದ್ದೀನಿ ನೇಚರ್ ನಾನು.
ಸೊ ಆ ಪೈನ್ ಫಾರೆಸ್ಟ್ ಥರ ಏನಿತ್ತು ಅದನ್ನು ಕ್ರಾಸ್ ಮಾಡಿ ಬಂದರೆ ಈ ರಿವರ್ ಒಂದು ಕಾಣಿಸ್ತಿದೆ ನೋಡಿ ನಮಗೆ. ರಿವರು ಅಥವಾ ಸಣ್ಣ ಡ್ಯಾಮ್ ಥರ ಕಾಣಿಸ್ತಿದೆ. ಈ ಸ್ಪಾಟು ಇನ್ಸ್ಟಾಗ್ರಾಮಲ್ಲಿ ಒಂದು 2 ಸಲ ನೋಡಿದ್ದೆ ನಾನು, ಬಟ್ ಆ ಲೊಕೇಶನ್ ಯಾರೂ ಹಾಕಿರಲಿಲ್ಲ. ಫಾರ್ಚುನೇಟ್ಲಿ ನಾನು ನನ್ನ ಸ್ಟೇಗೆ ಹೋಗೋ ರೋಡಲ್ಲೇ ಇದೆ ಇದು. ಸೊ ಚೆನ್ನಾಗಿದೆ. ಸೊ ನಮ್ಮ ಸ್ಟೇ ಹತ್ರ ಬಂದ್ವಿ ನಾವು. ಗುರು ದ ಹಮ್ಮಿಂಗ್ ಬರ್ಡ್. ಓಕೆ, ಇದೇ ನಮ್ಮ ಸ್ಟೇ ಗುರು, ದ ಹಮ್ಮಿಂಗ್ ಬರ್ಡ್ ಅಂತ. ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಸುತ್ತಾಡೋಣ ಅಂತ ಹೊರಡ್ತಿದ್ದೀವಿ. ನಾರ್ಮಲಿ ನಾವು ಈ ಟೂರಿಸ್ಟ್ ಪ್ಲೇಸಸ್ ಏನಿರುತ್ತೆ, ಹೆವಿ ಕ್ರೌಡೆಡ್ ಪ್ಲೇಸಸ್ಸು, ಅದನ್ನು ಅವಾಯ್ಡ್ ಮಾಡ್ತೀನಿ ನಾನಂತೂ. ಸೊ ಆರಾಮಾಗಿ ಹೋಗಿ ಸಿಟಿಯಲ್ಲಿ ಒಂದು ಕಡೆ ಊಟ ಮಾಡಿ ಅಲ್ಲಿಂದ ವಾಪಸ್ ಬಂದು ಯಾವುದಾದ್ರೂ ಆಫ್ ಬಿಟ್ ಪ್ಲೇಸಸ್ ಇದ್ದರೆ ನೋಡ್ತೀನಿ, ಅಥವಾ ರೂಮಲ್ಲೇ ಚಿಲ್ ಮಾಡ್ತೀನಿ. ಯಾಕೆ ರೂಮಲ್ಲೇ ಚಿಲ್ ಮಾಡ್ತೀನಿ ಅಂತ ಹೇಳಿದೆ ಅಂದರೆ, ವ್ಯೂ ಆ ಥರ ಇದೆ ನಮ್ಮ ರೂಮಿಂದ. ಆ್ಯಂಡ್ ನಾರ್ಮಲ್ ಟೆಂಪರೇಚರೇ, ನಾರ್ಮಲ್ ವೆದರೇ ಇಲ್ಲಿ, ಲೈಕ್ ಎ ಸಿಯಲ್ಲಿ ಇರೋ ಥರ ಇದೆ. ಸೊ ಬಂದು ಆರಾಮಾಗಿ ರೂಮಲ್ಲೇ ಎಂಜಾಯ್ ಮಾಡೋಣ ಅಂತ. ನೋಡೋಣ ಬನ್ನಿ. ಸೊ ನಮ್ಮ ಸ್ಟೇಯಿಂದ ಪ್ರಾಪರ್ ಊಟಿ ಸಿಟಿ ಏನಿದೆ ಅದ್ರ ವ್ಯೂ ನಮಗೆ ಕಾಣಿಸ್ತಿದೆ. ನೈಟಲ್ಲಿ ಸಖತ್ತಾಗಿರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಇನ್ನೊಂದು ಕ್ಲಿಯರ್ ವ್ಯೂ ಒಂದು ತೋರಿಸ್ತೀನಿ. ಸದ್ಯಕ್ಕೆ ಸ್ವಲ್ಪ ಚಿಲ್ ಮಾಡೋಣ ಬನ್ನಿ.